ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಯಾವ ರೀತಿ ನಿಮಗೆ ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಇನ್ನು ಈ ಒಂದು ಆಸ್ತಿ ಮಾರಾಟ ಸಂದರ್ಭದಲ್ಲಿ ಹಲವಾರು ಬಾರಿ ನಿಮಗೆ ಹಣ ಅನ್ನೋದು ಎರಡು ರೂಪದಲ್ಲಿ, ಒಂದು ಚೆಕ್ ಮತ್ತು ಅಥವಾ ಕ್ಯಾಶ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ. ಈ ಕ್ಯಾಶ್ ತೆಗೆದುಕೊಂಡಾಗ ನೀವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀರಿ ಸ್ನೇಹಿತರೆ. ಆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾಗಲೂ ಕೂಡ ಅಬೋವ್ 50,000 ಟ್ರಾನ್ಸಾಕ್ಷನ್ಗೆ ನೀವು ಪ್ಯಾನ್ ನಂಬರ್ನ ಕಡ್ಡಾಯವಾಗಿ ನಮೂದಿಸಬೇಕಾಗತ್ತೆ. ಹಾಗಾಗಿ ಈ ನೀವು ಏನು ಡೆಪಾಸಿಟ್ ಮಾಡ್ತೀರಾ ಅದು ಮತ್ತೆ ಆ ಬ್ಯಾಂಕಲ್ಲಿ ಅಬೋವ್ 50,000 ಟ್ರಾನ್ಸಾಕ್ಷನ್ಸು ಮತ್ತು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಟ್ರಿಗರ್ ಆಗುತ್ತೆ. ಅಲ್ಲಿಂದ ನಿಮಗೆ ಒಂದು ನೋಟಿಸ್ ಬರುತ್ತೆ. ಈ ಪ್ರತಿಯೊಂದು ನೋಟಿಸ್ ಬಂದ ತಕ್ಷಣ ನಿಮಗೇನು ಸಮಸ್ಯೆ ಆಗಿದೆ ಅಂತಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನಿಮ್ಮ ಹತ್ರನೇ IT ರಿಟರ್ನ್ಸ್ ಎಲ್ಲ ಮಾಡಿದ್ದೀವಿ, ನಿಮ್ಮ ಮುಂದೆ ಒಂದು ಸಲಹೆ ತೆಗೆದುಕೊಂಡಿದ್ದೀವಿ, ಮತ್ತೆ ಯಾಕೆ ನಮಗೆ ನೋಟಿಸ್ ಕಳಿಸಿದ್ದಾರೆ ಅಂತಂದ್ಬಿಟ್ಟು. ನೋಡಿ, ಯಾವುದೋ ಒಂದು ಇಲಾಖೆನ ನೀವು ತಡೆಯೋಕ್ಕಾಗೋದಿಲ್ಲ, ನನಗೆ ನೋಟಿಸ್ ಕೊಡಿ ಅಂತಂದ್ಬಿಟ್ಟು. ಅವ್ರಿಗೇನಾಗುತ್ತೆ ಅಂತಂದರೆ, ಇಲಾಖೆಗೆ ಬಹಳಷ್ಟು ಕಡೆಗಳಿಂದ ಮಾಹಿತಿ ಬರ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ಅವರು ಒಂದು ಕಡೆ ಹಾಕಿ ಗುಡ್ಡೆ ಹಾಕಿ ಇದು ಸರಿ ಇದು ತಪ್ಪು ಅಂತ ಹೇಳೋದಕ್ಕೆ ಸ್ವಲ್ಪ ಕಾಲಾವಕಾಶ ಆಗುತ್ತೆ, ಸ್ವಲ್ಪ ಕಷ್ಟನೂ ಆಗುತ್ತೆ. ಹಾಗಾಗಿ ನಿಮಗೇನಾದರೂ ಈ ಥರ ನೋಟಿಸ್ ಬಂದಿದ್ದರೆ, ಅಂದರೆ ನೀವು ಫಾರಿನ್ ಟ್ರಾವೆಲ್ ಮಾಡಿದ್ದೀರಾ, ಅಥವಾ ಹೈಯೆಸ್ಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ದೀರಾ, ಅಥವಾ ಯಾವುದೋ ಒಂದು ಕ್ಯಾಶ್ ಡೆಪಾಸಿಟ್ಸ್ ಮಾಡಿದ್ದೀರಾ, ಅಥವಾ ಒಂದು ದೊಡ್ಡ ಪ್ರಾಪರ್ಟಿ ಸೇಲ್ ಮಾಡಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ ಅಂತಂದಾಗ ಒಂದು ಸೆಂಟ್ರಲ್ ವಿಂಗಿಂದ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸ್ ಬಂದ ಮಾತ್ರಕ್ಕೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ನೀವು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಖಂಡಿತ ಅಲ್ಲ. ಆ ನೋಟಿಸ್ನ ನೀವು ಕೂಲಂಕುಷ ಓದಿದಾಗ ತುಂಬ ಸಿಂಪಲ್ ಆಗಿರುತ್ತೆ. ಅವ್ರು ನಿಮ್ಮ ಹತ್ರ ಕೇಳೋ ವಿಚಾರ ಇಷ್ಟೇ, ನೋಡಿ ನೀವು ಈ ರೀತಿ ಒಂದು ವ್ಯವಹಾರ ಮಾಡಿದ್ದೀರಾ ಅಂತಂದ್ಬಿಟ್ಟು, ಅದರ ಮಾಹಿತಿ ಇದೆ ಅಂತಂದ್ಬಿಟ್ಟು. ಹಂಗಂದರೆ ಅವ್ರ ಹತ್ರ ಯಾವ್ಯಾವ ಮಾಹಿತಿ ಇದೆ, ಆ ಮಾಹಿತಿ ಇದ್ದಾಗ ಅವ್ರು ನಮ್ಮಿಂದ ಏನು ಬಯಸ್ತಾರೆ, ನಾವು ಯಾವ ರೀತಿ ಆ್ಯಕ್ಟ್ ಮಾಡಬೇಕಂತ ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಮುಂಬೈನ ಜುಹು ಬೀಚ್ನಲ್ಲಿ ಬೆಳಗ್ಗೆ 6 ಗಂಟೆಗೆ 100 ಜನ ಜಾಗಿಂಗ್ ಹೋಗ್ತಾರೆ. ಹಾಗೆ ಜಾಗಿಂಗ್ ಹೋಗಿ ಬರ್ತಾ ಅಲ್ಲಿ ತೆಂಗಿನ ಮರದ ನೆರಳಿನಲ್ಲಿ ನಿಂತು ಎಳ್ನೀರು ಕುಡ್ಕೊಂಡು ಹೋಗುವಂಥ ಅಭ್ಯಾಸ ಇದೆ. ಒಬ್ಬ ಶ್ರೀಮಂತ ನಿತ್ಯ ಬೆಳಗ್ಗೆ 6 ಗಂಟೆಗೆ ಜಾಗಿಂಗ್ ಹೋಗುವವನು ವಾಪಸ್ ಬರುವಾಗ ಎಳ್ನೀರು ಕುಡಿದು ಮನೆಗೆ ಮರಳುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದ. ನಿತ್ಯ ಎಳ್ನೀರು ಮಾರೋ ನನಗಿಂತ ಮುಂಚೆ ಬರ್ತಾನೆ, ಎಷ್ಟೊಂದು ಶ್ರಮಜೀವಿ ಇದ್ದಾನೆ ಅಂತ ಈತ ಶ್ರೀಮಂತ ಗುರುತಿಸ್ತಾನೆ. ಶ್ರೀಮಂತನಿಗೂ ಮತ್ತು ಆ ಎಳ್ನೀರು ಮಾರೋವನಿಗೂ ಸ್ನೇಹ ಆಗತ್ತೆ. ಶ್ರೀಮಂತ ಯೋಚನೆ ಮಾಡ್ತಾನೆ, ಇಂಥ ಒಬ್ಬ ಶ್ರಮಜೀವಿ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಕಂಪನಿಯಲ್ಲಿದ್ದರೆ ನಮ್ಗೆ ಹೆಚ್ಚು ಶ್ರೇಯಸ್ಕರ, ಇಂಥವನಿಗೊಂದು ಒಳ್ಳೆಯ ಉದ್ಯೋಗ ಕೊಡಬೇಕು ಅಂತ ಆ ಎಳ್ನೀರು ಮಾರೋವನು ಕೇಳ್ತಾನೆ, ನೀನು ನನ್ನ ಹತ್ರ ಬಂದು ಕೆಲಸ ಮಾಡ್ತೀಯ ಅಂತ ಕೇಳ್ತಾನೆ. ಆಯಿತು ಅಂತ ಒಪ್ಪಿಗೆ ನೀಡ್ತಾನೆ. ಶ್ರೀಮಂತನ ಬಳಿ ಬರ್ತಾನೆ, ಆತನ ಕುಟುಂಬದ ಜೊತೆ ಇವನು ಒಡನಾಟ ಆಗತ್ತೆ. ಮಾರನೇ ದಿವಸ ಇವನನ್ನು ಅಲ್ಲಿ ಡ್ರೈವರ್ ಅಂತ ಕೆಲಸಕ್ಕೆ ತಗೋತಾರೆ. ಡ್ರೈವರ್ ಅಂತ ಕೆಲಸಕ್ಕೆ ತಗೊಂಡು ಮೊದಲೇ ದಿವಸವೇ ಇದ್ದಕ್ಕಿದ್ದ ಹಾಗೆ ಶ್ರೀಮಂತ ಒಂದು ಬ್ರೀಫ್ ಕೇಸನ್ನು ಕೊಟ್ಟು ಎಳ್ನೀರು ಮಾರೋನ ಕೈಯಲ್ಲಿ ಕೊಟ್ಟು ಹೊರಟೋಗ್ತಾನೆ. ಎಳ್ನೀರು ಮಾರೋನು ಯೋಚನೆ ಮಾಡ್ತಾನೆ, ಶ್ರೀಮಂತನ ಒಡನಾಟ ಇದ್ದ ಈ ಮನುಷ್ಯನಿಗೆ ಗೊತ್ತಿರುತ್ತೆ ಯಾವಾಗಲೂ ಶ್ರೀಮಂತ ದುಡ್ಡನ್ನು ಇಟ್ಕೊಂಡು ಓಡಾಡ್ತಾನೆ ಅಂತೇಳಿ. ಯಾವಾಗ ಬ್ರೀಫ್ ಕೇಸ್ ಕೊಟ್ಟು ಹೋಗ್ತಾನೋ ಎಳ್ನೀರು ಮಾರೋನು ಯೋಚನೆ ಮಾಡ್ತಾನೆ, ನಾನು ಇಡೀ ತಿಂಗಳು ಕಷ್ಟಪಟ್ಟರು 10,000 ರೂಪಾಯಿ 15,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಈ ಬ್ರೀಫ್ ಕೇಸ್ನಲ್ಲಿರುವಂಥ ದುಡ್ಡನ್ನೆಲ್ಲ ಎಗರಿಸ್ಬಿಟ್ರೆ ನಾನು ಒಂದೇ ದಿನಕ್ಕೆ ಶ್ರೀಮಂತ ಆಗಿಬಿಡ್ಬೋದು. ಇನ್ನೇನು ಆತ ಬ್ರೀಫ್ ಕೇಸನ್ನು ಓಪನ್ ಮಾಡಬೇಕು, ಸರಿಯಾಗಿ ಶ್ರೀಮಂತ ಮರಳಿ ಬಂದ್ಬಿಡ್ತಾನೆ. ಮರಳಿ ಬಂದವನ ಬ್ರೀಫ್ ಕೇಸನ್ನು ವಾಪಸ್ ಇಸ್ಕೊಳ್ತಾನೆ. ಭಾರವಾಗಿರುತ್ತೆ ಬ್ರೀಫ್ ಕೇಸು. ಆ ಬ್ರೀಫ್ ಕೇಸ್ ತೆರಿತಾನೆ. ತೆಗೆದ ತಕ್ಷಣ ಅದ್ರ ಒಳಗಡೆ ಡ್ರೈವರ್ಗೆ ಇರಬೇಕಾದಂಥ ಒಂದು ಸೆಟ್ ಯೂನಿಫಾರ್ಮು ಮತ್ತು ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಇರುತ್ತೆ. ತಿಂಗಳಿಗೆ 30,000 ರೂಪಾಯಿ ಸಂಬಳ, ಒಂದು ಪೇರ್ ಶೂಸ್ ಇರುತ್ತೆ, 2 ಪೇರ್ ಡ್ರೆಸ್ ಇರುತ್ತೆ, ಯೂನಿಫಾರ್ಮ್ ಡ್ರೆಸ್ಸು. ತಗೋ, ಈ ಬ್ರೀಫ್ ಕೇಸು ನಿನಗೋಸ್ಕರ ತಂದಿದ್ದೆ, ಬೇರೆ ಯಾವುದೋ ಕೆಲಸ ನೆನಪಾಯಿತು ಅದಕ್ಕೋಸ್ಕರ ಹೊರಟುಬಿಟ್ಟೆ ನಾನು, ಇದಿಷ್ಟು ನಿನಗೋಸ್ಕರ ಕೊಟ್ಟಿದ್ದೀನಿ, ಪ್ರತಿ ತಿಂಗಳಿಗೆ ಇನ್ಮೇಲೆ ನಿನಗೆ 30,000 ರೂಪಾಯಿ ಸಂಬಳ, ಜೀವಮಾನ ಪರ್ಯಂತ ನಿನಗೆ PF ಬರುತ್ತೆ, ESI ಇರುತ್ತೆ, ಎಲ್ಲ ಫೆಸಿಲಿಟಿ ಇರುತ್ತೆ ನನ್ನ ಕಂಪ್ನಿನಲ್ಲಿ. ಈ ಯೂನಿಫಾರ್ಮ್ ತಗೋ, ಈ ಒಳ್ಳೆ ಶೂಸ್ಗಳನ್ನ ಧರಿಸು, ನೀಟಾಗಿರು, ಒಳ್ಳೆ ಜೀವನ ಮಾಡು ಅಂತ ಹೇಳ್ತಾನೆ. ಆಗ ಎಳ್ನೀರು ಮಾರೋನು ಯೋಚನೆ ಮಾಡ್ತಾನೆ, ಒಂದು ದಿವಸಕ್ಕೆ ರಾತ್ರೋರಾತ್ರಿ 1 ಲಕ್ಷ ರೂಪಾಯಿ ಸಿಗತ್ತೆ ಅಂತೇಳಿ ನಾನು ಬಿಟ್ಟು ಹೊರಟೋಗ್ತಾ ಇದ್ದೆ. ಇಲ್ಲಿ ನೋಡಿದರೆ ಪ್ರತಿ ತಿಂಗಳು 30,000 ರೂಪಾಯಿ ದುಡ್ಡು ಬರುವಂಥ ಒಂದು ಉದ್ಯೋಗವನ್ನು ಈ ಶ್ರೀಮಂತ ನಂಗೆ ಕರುಣಿಸಿದ್ದಾನೆ, ಎಂಥ ತಪ್ಪು ಮಾಡಿಬಿಡ್ತಿದ್ದೆ ಅಂತ ಯೋಚನೆ ಮಾಡ್ತಾನೆ.
ಸ್ನೇಹಿತರೆ, ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಇಂಥ ನೂರಾರು ಘಟನೆಗಳು ನಡೀತವೆ. ಕೋಳಿ ಚಿನ್ನದ ಮೊಟ್ಟೆ ಹಾಕತ್ತೆ ಅಂತ ಹೇಳಿ ಕೋಳಿಯನ್ನೇ ಕತ್ತರಿಸುವಂಥ ದಿನಮಾನದಲ್ಲಿ ನಾವು ಇವತ್ತಿದ್ದೇವೆ. ಆದ್ದರಿಂದ ಸದಿಚ್ಛೆ ಸದ್ವಿಚಾರದಿಂದ ಜೀವನ ಮಾಡಿದರೆ ಯಾವತ್ತೂ ಶ್ರೀಮಂತರಾಗುವ ದಿನ ದೂರ ಆಗಲ್ಲ ಮತ್ತು ನಿರಂತರವಾಗಿ ಭತ್ತದ ಸೆಲೆ ಹಾಗೆ ದುಡ್ಡು ಮಹಾಪುರ ಬರ್ತಾ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತ ನೀವು ಕಾತುರದಿಂದ ಕಾಯ್ತಾ ಇದ್ದೀರಲ್ಲ. ಸೊ ಇವತ್ತು ನಾನು ನಿಮಗೆ ವಿಶೇಷವಾದಂತಹ ಉತ್ತರ ಕರ್ನಾಟಕ ಸೈಡ್ ಆದಂತಹ ತಾಲಿಪಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳು: ಈರುಳ್ಳಿ, ಕ್ಯಾರೆಟ್ ತುರಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಜೀರಿಗೆ, ಕಡಲೆಬೇಳೆ, ಎಣ್ಣೆ, ಕರಿಬೇವು, ಸೌತೆಕಾಯಿ ತುರಿ, ಉಪ್ಪು, ಅಕ್ಕಿ ಹಿಟ್ಟು, ಮೆಣಸಿನಕಾಯಿ ಪೇಸ್ಟ್. ಇದಕ್ಕೆ ವಿಶೇಷವಾಗಿ ಅಂತದ್ದು ರಾತ್ರಿ ನುಕ್ಕಿರುವಂತ ಅನ್ನನ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾವು ಮೊದಲಿಗೆ ಒಂದು ಬೋಲ್ ತಗೊಳ್ಳೋಣ. ಅದಕ್ಕೆ ಅಕ್ಕಿ ಹಿಟ್ಟು, 1 ಬೋಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಇವಾಗ ಸೌತೆಕಾಯಿ ತುರಿ. ಸೌತೆಕಾಯಿ ತುಂಬಾ ದೇಹಕ್ಕೆ ತಂಪು, ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೇದಿದು. ಹಾಗೆ ಕ್ಯಾರೆಟ್ ತುರಿ ಸ್ವಲ್ಪ, 1/2 ಬೋಲ್ ಕ್ಯಾರೆಟ್ ತುರಿ. ಈರುಳ್ಳಿ 1/2 ಬೋಲ್. ಸಬ್ಬಕ್ಕಿ ಸೊಪ್ಪು ತುಂಬಾ ಒಳ್ಳೆಯದು, ಹಾಗಾಗಿ ಇದನ್ನು 1 ಬೋಲ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕೊತ್ತಂಬರಿ. ಇದಕ್ಕೆ ಎಲ್ಲದಕ್ಕಿಂತ ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ, ಸ್ವಲ್ಪ ಕರಿಬೇವು, ಕೊನೆಯದಾಗಿ ಉಪ್ಪು, 1/2 ಸ್ಪೂನಷ್ಟು ಎಣ್ಣೆ. ಇವಾಗ ರುಬ್ಬಿಟ್ಕೊಂಡಿರೋಂಥ ರೈಸ್ ನೀವು ಎಷ್ಟು ಯೂಸ್ ಮಾಡಿದ್ರೂ ತುಂಬ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ರೆಡಿ ಆಗಿದೆ. ಕೈನ ಒದ್ದೆ ಮಾಡ್ಕೊತ ಚೆನ್ನಾಗಿ ತೆಳ್ಳಗೆ ತಟ್ಟಿ, ಇದರಲ್ಲಿ ತೆಳ್ಳಗೆ ಕ್ಲೀನಾಗಿ ರೊಟ್ಟಿ ಬರುತ್ತೆ. ನಿಮಗೆ ರಾತ್ರಿ ಎಲ್ಲ ಅನ್ನ ಮಿಕ್ಕಿದ್ರೆ ಬೆಳಗ್ಗೆಲ್ಲ ಎದ್ದು ಏನು ಮಾಡಬೇಕಂತ ಯೋಚನೆ ಮಾಡೋರು ಈ ಒಂದು ಫುಡ್ನ ಮಾಡ್ಬೋದು ನೀವು. ಇದು ಬೇಗ ಬೇಯುತ್ತೆ, ಯಾಕಂದರೆ ಹಂಚು ತೆಳ್ಳು ಇರೋದ್ರಿಂದ. ಇದು ಸುತ್ತಲೂ ಎಣ್ಣೆ ಹಾಕಿ, ಮತ್ತು ಸ್ವಲ್ಪ ಮೇಲೆ ಎಣ್ಣೆ. 1 ನಿಮಿಷದಲ್ಲೆಲ್ಲ ಆಗೋವಂಥ ಫುಡ್ ಇದು. ರೊಟ್ಟಿ ರೆಡಿ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ ಹಾಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕಿ ರೊಟ್ಟಿ ಮಾಡೋದನ್ನ ಯಾವ ಚಟ್ನಿ ಆದರೂ ಚೆನ್ನಾಗಿರುತ್ತೆ. ಇದಕ್ಕೆ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಮತ್ತೊಂದು ವಿಶೇಷವಾದಂಥ ತಿಂಡಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಪ್ರತಿ ಎಕ್ಸಸೈಸ್ ಪ್ರತಿ ಭಾಗಕ್ಕೂ ತೋರಿಸ್ಕೊಡ್ತಿರುವಂತಹ ಮಸಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಹಾಗೂ ಟೈಟಾಗಿ ಪ್ಯಾಕ್ ಮಾಡುತ್ತೆ. ಅದರಿಂದಾಗಿ ಇಂಚ್ ಲಾಸ್ ಕಾಣಿಸ್ಕೊಳ್ಳುತ್ತೆ.